ಇದು ಲವ್ ಸ್ಟೋರಿ ಅಲ್ಲ, ರೌಡಿಸಮೂ ಅಲ್ಲ, ಫ್ರೆಂಡ್ಶಿಪ್ಪೂ ಅಲ್ಲ, ಸೆಂಟಿಮೆಂಟೂ ಅಲ್ಲ, ಕ್ರೈಮೂ ಅಲ್ಲ. ಸಾರ್ ಹಾಗಾದ್ರೆ ಇನ್ನೇನ್ ಸ್ಟೋರಿ ಸಾರ್? ನೀವು ತುಂಬಾ ಒಳ್ಳೆಯವರು. ಯೋಚನೆ ಮಾಡಿ, ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕತೆ ಬರೆದಿರೋರ್ಗೂ ಕತೆ ಬರಿತಾ ಇರೋರ್ಗೂ ನನ್ನ ವಂದನೆಗಳು. ಯಾಕಂತೀರಾ, ಅದ್ರಲ್ಲಿ ನಾನೂ ಒಬ್ನು. ಊಟಕ್ಕೆ ಬರ ಬಂದಿದೆ, ನೀರ್ಗೋ ಬರ ಬಂದಿದೆ, ರೈತರಿಗೋ ಬರ ಬಂದಿದೆ. ಹುಡುಗಿರ್ಗೇನು ಬರ ಬಂದಿಲ್ವಲ್ಲ? ಯಾಕೆ ಲೇಟು? ಹುಡುಗರು ಏನಕ್ಕೆ ಕಾಯ್ತಾರಂತ ಗೊತ್ತು. ಅನುಮಾನ ತಾನೆ? ನೀನು ತುಂಬ ಚೆನ್ನಾಗಿದ್ದೀರಾ ಅಂತ ನಿಮ್ಮ ಮನೆಯವ್ರಿಗೂ ಬರೋದಿಲ್ಲ. ಓಕೆ ಬಾಯ್, ಬರಲಾ? ಇದು ಹೇಳಿದ್ದು ನಾನು ನಿನಗೂ ಅಲ್ಲ. ನೋಡು ಮಗ, ಆಂಟಿ ಹೋಗ್ತೈತೆ ಗಾಡಿಯಲ್ಲಿ, ಚಾಯ್ ತಡ. ರೇ ಮಾಮು, ಬೈಕ್ಗಳು ನೋಡೋ. ಬೈಕ್ ಅಲ್ಲೋ, ಬೈಕ್ ಪಾರ್ಟ್ಸ್ ನೋಡು. ಅವ್ರ ಅಪ್ಪ ಅಮ್ಮ ನಟ್ಟು ಬಲ್ಟು ಮಿಸ್ ಆಗ್ದಿರ ಫಿಟ್ ಮಾಡಿದ್ದಾರೆ. ಹೌದು ಮಗಳು, ನೀ ಹೇಳ್ತಿರೋದು ಕರೆಕ್ಟು ಕರೆಕ್ಟು ಕರೆಕ್ಟು. ಏಯ್ ನಿಂತ್ಕೋ. ನನ್ನ ಯಾಕೋ ಇಷ್ಟಪಟ್ಟೆ. ಈ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಊಟ ಸಿಗುತ್ತೆ, ನೀರ್ ಸಿಗುತ್ತೆ, ಆದ್ರೆ ನಿನ್ನಂತ ಹುಡುಗಿ ಸಿಗೋದಿಲ್ಲ. ಮೂರ್ಖ ನೀನು. ಏಯ್, ಈ ಲೋಕ ನಂಬೇಡ, ಈ ಜಾಗ ನಂಬೇಡ, ನನ್ನನ್ನು ನಂಬು. ದಡ ಅನ್ನೋದು ಕೈಲಿ ಬಂದು ಕುತ್ಕೊಳ್ಳುತ್ತೆ. ರಾಜ ರಾಣಿ ಸ್ಟೋರಿ ಕೇಳಿ ಬೇಜಾರಾಗಿ ಹೋಗಿದ್ದಾರೆ. ಇನ್ ಮುಂದೆ ಮುತ್ತು ದಿಕ್ಕು ಸ್ಟೋರಿ ಕೇಳಿ 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 ಕೇಳಿ. ಮಗ ಅಲ್ಲೋಡೋ. ಬೇಕಾಗಿರೋ ಪಾರ್ಟ್ಸ್ ಕಾಣಿಸಿಲ್ಲ ಅಂದ್ರೆ ಬೇಕಿಲ್ದಿರೋ ಪಾರ್ಟ್ಸ್ ಏನಕ್ಕೋಬೇಕು? ಐ ತೋರ್ಸಲ್ಲ. ಲೇ ಮಾಮು, ಪಕ್ಕ ದೇಶ ಫಿಲ್ಮ್ ಹಾಕಿದ್ದಾರೆ, ಬಂದ್ರು ನೋಡಕ್ ಹೋಗೋಣ. ನಿಮ್ಗೋಸ್ಕರ ಟಿಕೆಟ್ ಕೂಡ ತಂದಿದ್ದೀನೋ. ಲವ್ ಮುಟ್ಟಾಳ್ ಮಚ, ನಾವು ಶಾರ್ಟ್ ಫಿಲಿಮ್ ಮಾತ್ರ ನೋಡ್ತೀವಿ. 5 ನಿಮಿಷ 10 ನಿಮಿಷ ಫಿಲಿಮ್ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಂತೀವಿ. ನಿಂತರ ಗಂಟ್ಲೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಪುಟ್ಟ. ಯಾವುದು? ಕಳ್ಸೋ, ನನ್ಗೂ ಕಳ್ಸೋ. ಎಷ್ಟು ಆತರ ನಿನ್ಗೆ? ಅವರಿಂದು ಇನ್ಯಾಕ್ ಲೇಟು? ಬ್ಲೂಟೂತ್ ಆನ್ ಮಾಡ್ಕೋ. ಎಷ್ಟು ಆತರ ನಿನ್ಗೆ? ರಿಸಲ್ಟ್ ಬಂತಾ? ಇಲ್ಲ. ಎಷ್ಟು ಸಬ್ಜೆಕ್ಟ್ ಹೋಗಿರೋದು? 5 ವರ್ಷದಿಂದ 5 ಸಬ್ಜೆಕ್ಟ್ ಬರೀತಾ ಇರೋದು, ಒಂದೇ ಪಾಸ್ ಆಗಿರೋದು ಕನ್ನಡ. ಹೌದು, ನಿನಗೆ ಕಣ್ಣು ನೋಡಿದ್ರೆ ಏನ್ ಅನ್ಸುತ್ತೆ? ಯಾಕೆ? ಸುಮ್ಮನೆ ಚಪ್ಲೇಲ್ ಹೊಡಿಬೇಕನ್ಸುತ್ತೆ. ಏನಾಯ್ತು? ಲವ್ ಮಗ, ಸ್ಕ್ರೀನ್ ಟಚ್ ನೋಡ್ರು. ಪಂಚರ್ ಬಾಡಿ ನೋಡೆ, ಪಕ್ಕದಲ್ಲಿ ವರ್ಕೌಟ್ ಮುಖ ನೋಡೆ. ವಾವ್, ಎಕ್ಸ್ಪೀರಿಯನ್ಸ್ ಬಟನ್ ಸ್ಕ್ರೀನ್ ನೋಡ್ರು. ಅವರಮ್ಮ ಓಲ್ಡ್ ಮೋಟ್ರಲ್ಲ ಗುರಾಯಿಸ್ತದೆ. ಲೋಫರ್. ಮಗ ಅಲ್ಲೋಡು. ಸೂಪರ್ ಕಣ. ಸಕ್ಕತ್ತಲೋ.
ಏನೋ ಪುಟ್ಟ ಹೇಗಿದ್ದೀಯಾ? ಬೇಡ ಮಗ ಬೇಡ. ಮಾರ್ಕೆಟ್ಗೆ ಹೋದ್ರೆ ತರಕಾರಿ ಸಿಗುತ್ತೆ, ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಬಸ್ಗಳು ಸಿಗುತ್ತೆ, ಕಾಲೇಜ್ ಹತ್ರ ಹೋದ್ರೆ ಹುಡುಗಿರ್ ಸಿಗ್ತಾರೆ. ಇಂಥ ಶೋರೂಮ್ ಪೀಸ್ನ ಎಲ್ಲಿ ಅಂತ ಹುಡ್ಕೋದು? ನನ್ ತಂಟೆಗೆ ಬರಬೇಡ. ನಿನ್ ಲೈಫ್ನ ಸಿಂಹ ಒಂಟಿಯಾಗಿ ಬರ್ಬೋದು, ಓಲೆ ಒಂಟಿಯಾಗಿ ಬರ್ಬೋದು. ನಾವು ಗುಂಪಾಗೆ ಬರೋದು, ಹಂಚ್ಕೊಂಡೆ ತಿನ್ನೋದು. ಎಕ್ಸ್ಕ್ಯೂಸ್ ಮೀ. ಅವನೇನಾ? ತುಂಬಾ ಒಳ್ಳೆಯವನು. ಒಳ್ಳೆಯವನಂದ್ರೆ ಏನಮ್ಮ? ಕೈಯಲ್ಲೊಂದು ಪೆನ್ನು, ಜೀವನಕ್ಕೊಂದು ಕೆಲಸ. ಕೆಟ್ಟವನಂದ್ರೆ MLA ಆಗ್ಬಹುದು, MP ಆಗ್ಬಹುದು, ಬಿಸ್ನೆಸ್ ಮೆನ್ ಆಗ್ಬಹುದು. ಯೋಚನೆ ಮಾಡು, ನಾನು ತುಂಬಾ ಒಳ್ಳೆಯವನು.